ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು, ಈ 10 ಆಜ್ಞೆಗಳಿದಾವಲ್ಲ, ಈ 10 ಆಜ್ಞೆಗಳು ಪಾಲಿಸು ಅಂತ ಹೇಳಿದ. ಅವ ಹೇಳಿದ, ನಾನು ಸಣ್ಣವನಿದ್ದಾಗಲಿಂದನೇ ನಾನು ಅವೆಲ್ಲವನ್ನು ಪಾಲಿಸ್ತಾ ಇದ್ದೀನಿ. ನಾನು ಸಂಡೇ ಸ್ಕೂಲ್ಗೆ ಹೋಗ್ತಾ ಇದ್ದೆ, ಸಂಡೇ ಸ್ಕೂಲ್ಗೆ ಹೋದಾಗಲಿಂದ ಕೂಡ ನಾನು ಆ 10 ಆಜ್ಞೆಗಳಿಗೂ ನನಗೆ ನೋಟೆಡ್ ಆಗಿದೆ, ಅದನ್ನು ನಾನು ಅನುಸರಿಸ್ತಾ ಇದ್ದೀನಿ. ಆ ಯೌವನಸ್ಥ ಕೇಳುವಂಥ ಒಂದು ಮಾತು ನಮಗೆ ಅರ್ಥ ಆಗಬೇಕಾಗಿದೆ. ಏನಂತ? ನಾನು ಇವೆಲ್ಲ ಮಾಡ್ತಾ ಇದ್ದೀನಿ, ಇನ್ನೂ ಏನಾದರೂ ಮಾಡಬೇಕಾಗಿದೆಯಾ? ನಾನು ದೇವರ ರಾಜ್ಯಕ್ಕೆ ಸೇರಬೇಕಾದ್ರೆ, ಪರಲೋಕಕ್ಕೆ ನಾನು ಹೋಗ್ಬೇಕಂದ್ರೆ ನಾನು ಇನ್ನೂ ಏನಾದರೂ ಮಾಡಬೇಕಾಗಿದೆನಾ? ಇಷ್ಟೇ ಸಾಕಾ? ಆ ಮನಸ್ಸು ನಮ್ಮೆಲ್ಲರಲ್ಲಿ ಇರಬೇಕು ಪ್ರಿಯರೇ, ಆ ಮನಸ್ಸು ಪ್ರತಿಯೊಬ್ಬರಲ್ಲಿ ಇರಬೇಕು. ದೇವರೇ, ನಾನು ಇನ್ನು ಏನಾದರೂ ಮರೆತು ಜೀವನ ಮಾಡ್ತಾ ಇದ್ದೀನ? ನಾನು ಬದುಕು ನೋಡ್ತಾ ಇದ್ದರೆ ನಾನು ಪರಲೋಕಕ್ಕೆ ಹೋಗ್ತೀನೋ ಇಲ್ಲ ಅಂತ ನನಗೆ ಅನುಮಾನ ಇದೆ. ಇನ್ನೂ ಏನಾದರೂ ಮಾಡಬೇಕಾ ಅಂತ ಆಲೋಚನೆ ಇಟ್ಟುಕೊಂಡು ದೇವರಲ್ಲಿ ಪ್ರಾರ್ಥಿಸುವಂಥ ಮಕ್ಕಳಾಗಬೇಕು ನಾವು. ಸಾಕು, ಇಷ್ಟೇ ಸಾಕು ಜೀವನ ಅಂದ್ಕೊಂಡ್ರೆ ಬಹುಶಃ ನಾವು ಬದುಕುವಂಥ ಬದುಕು ನಮ್ಮನ್ನು ಪರಲೋಕಕ್ಕೆ ಸೇರಿಸ್ತದೆ ಇಲ್ಲೋ ಒಂದ್ಸಲ ಪರಿಶೀಲನೆ ಮಾಡಿಕೊಂಡು ಜೀವನ ಮಾಡಬೇಕು ಪ್ರಿಯರೇ. ಪರಿಶೀಲನೆ ಮಾಡ್ಕೊಳ್ಬೇಕು. ಈ ಬದುಕು ಸಾಕ? ಇಷ್ಟೇ ಸಾಕ? ನಾನು ಭಾನುವಾರ ದಿನ ಚರ್ಚಿಗೆ ಹೋಗೋದು, ಮನೆಗೆ ಬರೋದು, ಚರ್ಚಿಗೆ ಹೋಗೋದು, ಮನೆಗೆ ಬರೋದು, ಪ್ರಾರ್ಥನೆ ಮಾಡ್ಕೊಳ್ಳೋದು, ಇನ್ನು ದೇವ್ರ ಕೆಲಸ ಏನಿಲ್ವಾ? ಇಷ್ಟೇನಾ ದೇವ್ರ ಕೆಲಸ? ಇನ್ನೂ ಏನಾದರೂ ದೇವ್ರ ಕೆಲಸ ಇದ್ದಾರ? ಇನ್ನೂ ದೇವರು ಏನಾದರೂ ಆಜ್ಞೆ ಕೊಟ್ಟಿದ್ದಾನ? ಇನ್ನೂ ನಾನು ಮಾಡ್ತಕ್ಕಂಥ ಕೆಲಸ ಏನಾದರೂ ನಿಂತೋಗಿದೆ ಅಂತ ಆಲೋಚನೆ ಮಾಡಬೇಕಾಗಿದೆ ಪ್ರಿಯರೇ. ಏನ್ರಿ, ತಿಂಗಳ ಬಂತಂದರೆ ಸ್ಯಾಲ್ರಿ ನಮ್ಮ ಕೈಗೆ ಬರ್ತದೆ. ಸ್ಯಾಲ್ರಿ ಬಂದಾಗ ಮನೆಯಲ್ಲಿ ಏನೇನು ತಂದಿಡಬೇಕು ಎಲ್ಲ ನೆನಪಿಗೆ ತಂದುಕೊಂಡು ಮನೆಗೆ ಬೇಕಾಗಿದ್ದಕ್ಕಂಥ ಅಗತ್ಯ ವಸ್ತುಗಳೆಲ್ಲವನ್ನು ತಂದು ಮನೆಯಲ್ಲಿ ಇಡ್ತೀವಿ ಪ್ರಿಯರೇ. ಅವಾಗ ಕೇಳ್ತೀವಿ, ಎಲ್ಲ ತಂದ ಮೇಲೂ ಕೇಳ್ತೀವಿ. ಹೆಣ್ಮಕ್ಳಿಗೆ ಕೇಳ್ತೀವಿ, ಸ್ತ್ರೀ ತಮ್ಮ ಹೆಂಡ್ರಿಗೆ ಕೇಳ್ತಾರೆ, ಇನ್ನೂ ಮನೆಗೆ ಏನಾದರೂ ತರೋದಿದೆಯಾ? ಮನೆಗೆ ತರೋದೇನು ಇನ್ನೂ ಏನಾದರೂ ಇದೆಯಾ? ಆದರೆ ಮನೆ ಜವಾಬ್ದಾರಿ ಎಷ್ಟು ತಗೊಳ್ತಾ ಇದ್ದೀವಿ ನಾವು? ಅಂದರೆ ಮನೆಗೆ ಇಂಥ ವಸ್ತುಗಳು ಬೇಕು, ಇಂಥ ಪದಾರ್ಥ ಬೇಕು, ಇದು ಮಾಡಲೇಬೇಕು, ಇದು ನಿರ್ವಿಲ್ಲ ಅಂತೇಳಿ ನಾವು ಆಲೋಚನೆ ಮಾಡುವಾಗ ನಾವು ಪರಲೋಕಕ್ಕೆ ಹೋಗುವಂಥವರಾದ ಮೇಲೆ ನಾನು ಪರಲೋಕಕ್ಕೆ ಹೋಗಬೇಕಾದ್ರೂ ಇನ್ನೂ ಏನಾದರೂ ಮಾಡಬೇಕಾದಂಥದ್ದು ಉಳ್ಕೊಂಡಿದ್ದೇನೋ ಅಂತ ಕೇಳಬೇಕು ಪ್ರಿಯರೇ. ಆ ಯೌವನಸ್ಥ ಕೇಳ್ತಾ ಇದ್ದಾನೆ, ನಾನು ನಿತ್ಯ ಜೀವಕ್ಕೆ ಸೇರಬೇಕಾದ್ರೆ ಇನ್ನೂ ಏನು ಮಾಡಬೇಕಾಗಿದೆನಾ? ಅವನಿಗೆ ಹೇಳಿದ, ಪ್ರಿಯರೇ, ಎಲ್ಲ ಕರೆಕ್ಟ್ ಇದೆ, ಒಂದು ಕೊರತೆ ಇದೆ ನಿನಗೆ. ನೀನು ಸಂಪೂರ್ಣನಾಗಬೇಕಂತ ಅಂದ್ಕೊಂಡಿದ್ದೀಯ. ಅಂದರೆ 10 ಆಜ್ಞೆಗಳನ್ನು ನೆರವೇರಿಸುವಂಥ ವ್ಯಕ್ತಿ ಸಂಪೂರ್ಣನಲ್ಲ. ಒಂದ್ಸಲ ಆಲೋಚನೆ ಮಾಡ್ರಿ. 10 ಆಜ್ಞೆಗಳನ್ನು ಪಾಲಿಸ್ತಾ ಇದ್ದಾನೆ ಅವನು. ನಾನು ಬಾಲ್ಯದಿಂದಲೂ ಇವನ್ನು ನೆರವೇರಿಸ್ತಾ ಇದ್ದೀನಿ ಅಂತ ಹೇಳಿದಾಗ ಯೇಸು ಸ್ವಾಮಿ ಹೇಳ್ತಾನ, ನೀನು ಸಂಪೂರ್ಣನಾಗಬೇಕಂದಿದ್ದೀಯಾ? ಹಾಗಾದರೆ ಇನ್ನೊಂದು ಉಳ್ಕೊಂಡಿದೆ ಅಂತ ಹೇಳಿದ ಅವನಿಗೆ. ನಾನು ಕೇಳ್ತಾ ಇದ್ದೀನಿ, ನಾವಿವತ್ತು 10 ಆಜ್ಞೆಗಳು ಪಾಲಿಸ್ತಾ ಇದ್ದೀವಿ ಅಂಥೇಳಿ ನಾವು ಅಂದ್ಕೊಳ್ತಾ ಇದ್ದೀವಿ. ಇಲ್ಲ, ಕೆಲವು ಆಜ್ಞೆಗಳನ್ನು ನಾವು ಪಾಲಿಸ್ತಾ ಇದ್ದೀವಿ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಕ್ರೈಸ್ತರು ಇವತ್ತು ಎಲ್ಲ ಆಜ್ಞೆಗಳನ್ನು ಪಾಲಿಸ್ತಾ ಇಲ್ಲ, ಕೆಲವು ಆಜ್ಞೆಗಳನ್ನು ಪಾಲಿಸ್ತಾ ಇದ್ದಾರೆ. ಅಂದರೆ ಸಂಪೂರ್ಣನೂ ಅಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಕ್ರೈಸ್ತನು ಸಂಪೂರ್ಣನೂ ಆಗಿಲ್ಲ, ಪರಿಪೂರ್ಣನೂ ಆಗಿಲ್ಲ. ದೇವರು ಹೇಳಿರ್ತಕ್ಕಂಥ ಮಾತುಗಳು ಎಲ್ಲವನ್ನು ನೆರವೇರಿಸುವಂಥ ವ್ಯಕ್ತಿ ಆಗಿಲ್ಲ. ಇನ್ನು ಅಸಂಪೂರ್ಣನಾಗೆ ಉಳ್ಕೊಂಡಿದ್ದಾನೆ. ಹೆಂಗಾದರೆ ತನಗೆಷ್ಟು ತಿಳಿತದ ಅಷ್ಟು ಮಾಡ್ತಾ ಇದ್ದಾನೆ ಮನುಷ್ಯ. ಎಷ್ಟು ತಿಳಿತಾ ಇದೆ ಅಷ್ಟೇ ಬದುಕ್ತಾ ಇದ್ದಾನೆ ಮನುಷ್ಯ. ತನಗೇನು ಗೊತ್ತಿದೋ ಅಷ್ಟು ಮಾತ್ರನೇ ಸಾಗ್ತಾ ಇದ್ದಾನೆ ಮನುಷ್ಯ. ಇನ್ನೂ ಬೇಕಾದಷ್ಟಿದೆ ದೇವರು ಅಂದ್ಕೊಂಡಂಥ ಸಂಕಲ್ಪಗಳು. ನಮ್ಮ ವಿಷಯದಲ್ಲಿ ದೇವರು ಏನೇನೋ